ಅಡಿ ಬಳ್ಳಿ ಮೇಲ್ಗಡೆ ಹೋಗೋದ್ರಿಂದ 4 ಅಡಿಗೆ ಒಂದು ಗಿಡ. ಹೌದು. ಮಾಮೂಲಿ ಸಾಲ್ ಪ್ರತಿ ಸಾಲು ಊತಿದ್ದೀರಾ? ಸಾಲ್ ಬಿಟ್ಟು ಸರ್ ಸಾಲ್ ಬಿಟ್ಟು ಸಾಲು ಊತಿದ್ದೀರಾ? ಯಾಕಂದ್ರೆ 4 ಅಡಿಗೆ ಸಾಲ್ ಹಾಕಿದೀವಿ. ಇವಾಗ ಸಾಲ್ ಬಿಟ್ಟು ಸಾಲ ಅಂದ್ರೆ 8 ಅಡಿ ಬರ್ತದೆ ಆಗಲಿ ಗಿಡಕ್ಕೆ. ಮಾಡ್ತಾನೆ ಇರ್ತೀರಿ, ಅದೇ ಬೆಳೆ ಮಾತ್ರ ಬರಲ್ಲ, ಆಗಲ್ಲ. ಮಾಡಿ ನಾವು ಎಲ್ಲ ಮಾಡಿದೀವಿ, ಬೆಳೆ ಆಗಿಲ್ಲ ಅಂತಾರೆ. ಯಾಕಾಗಿಲ್ಲ? ಬೀನ್ಸ್ ನ ಡಬಲ್ ಗೂಟ ಹಾಕೋದನ್ನ ನೋಡಿದೀನಿ, ನೀವೆಲ್ಲ ಸಿಂಗಲ್ ಗೂಟನೇ ಹಾಕಿದ್ರಲ್ಲ, ಕಾರಣ ಏನು ಸರ್? ಅವಶ್ಯಕತೆ ಇಲ್ಲ. ಅವ್ರು ಕರೆಕ್ಟಾಗಿ ಪ್ಲಾನ್ ಮೇಲೆ ಮಾಡಿದ್ರೆ ಸೈಡ್ ಅಲ್ಲಿ ಎಲ್ಲ ಗೊತ್ತುಗಳು ಚೆನ್ನಾಗಿರೋ ಮರಗಳು ಎಲ್ಲ ಹಾಕಿ ಸೈಡ್ ಗೂಟ ಕರೆಕ್ಟ್ ಆಗಿದ್ರೆ, ದಪ್ಪ ಗೂಟ ಇದ್ರೆ ಕಟ್ಟಾಗಲ್ಲ, ಯಾವುದೇ ಕಾರಣಕ್ಕೂ ಕಟ್ಟಾಗಲ್ಲ, ಸ್ಟ್ರಾಂಗ್ ಇರುತ್ತೆ. ಮತ್ತೆ ಲಾಸ್ಟ್ ಅಲ್ಲಿ ಪೋಸ್ತಾ ತರ ಗೊತ್ತು ಒಂದೊಂದು ಮಳ ಮಾಡಿ ಭೂಮಿ ಒಳಗಡೆ 2 ಅಡಿ ಇಳಿಸಿದೀವಿ. ಗೊತ್ತು 2 ಅಡಿ ಒಳಗೆ ಹಾಕಿದ್ವಿ. ಹೌದು, 2 ಅಡಿ ಒಳಗೆ ಹಾಕಿದೀವಿ. ಎಷ್ಟೇ ಗಾಳಿ ಮಳೆ ಬರ್ಲಿ ಇದು ಯಾವುದೇ ಕಾರಣಕ್ಕೂ ಸೈಡ್ ಅಲ್ಲಿ ಟೆಂತ್ ಆಗಿದ್ರೆ ಸೆಂಟ್ರಲ್ಲಿ ಯಾವುದೇ ಕಾರಣಕ್ಕೂ ಸಪ್ರ ಬುಗ್ಗಲ್ಲ. ಅಂದ್ರೆ ಡಬಲ್ಗೂ ಹಾಕೋ ಅವಶ್ಯಕತೆ. ಮತ್ತೊಂದು ವಿಡಿಯೋ ಮಾಡ್ತಾರಣ. ಮತ್ತೆ ಸುಮಾರು ಜನ ಫಾರ್ಮರ್ಸ್ ಕೇಳಿದ್ರು ಬೀನ್ಸ್ ಪ್ರಾರಂಭದಲ್ಲಿ ಕೃಷಿ ಹೇಗೆ ಮಾಡಬೇಕು ಅಂತ. ಬೀನ್ಸ್ ಅಲ್ಲಿ ದುಡ್ಡು ಮಾಡಿದ್ರು, ಎಷ್ಟು ದುಡ್ಡು ಮಾಡಿದ್ರು ಅಂತ ಕೆಲವರು ವಿಡಿಯೋಗಳು ಹಾಕಿರ್ತಾರೆ. ಆದ್ರೆ ಬೀನ್ಸ್ ಬೆಳೆದ್ಮೇಲೆ ದುಡ್ಡು ಮಾಡೋದೇನು ರೈತರಿಗೆ ಕಷ್ಟ ಆಗೋದಿಲ್ಲ, ಯಾಕಂದ್ರೆ ಮಾರ್ಕೆಟ್ ತಗೊಂಡೋದ್ರೆ ಕಾಸಾಗುತ್ತೆ ಅಲ್ವಾ ಸರ್? ಹೌದು ಸರ್. ಅದಕ್ಕೆ ಬೆಳೆ ಮಾಡೋದು ಹೇಗೆ, ಕೃಷಿ ಮಾಡೋದು ಹೇಗೆ, ಪ್ರಾರಂಭದಿಂದ ಕೃಷಿ ಮಾಡೋದು ಹೆಂಗೆ ಅಂದ್ಬಿಟ್ಟು ನಮ್ಮ ರೈತರಿಗೆ ಗೊತ್ತಾಗ್ಬಿಟ್ರೆ ಅದನ್ನ ಎತ್ಕೊಂಡು ಮಾರ್ಕೆಟ್ ಮಾಡೋದೇನು ದೊಡ್ಡ ವಿಚಾರ ಅಲ್ಲ. ಈಗ ಪ್ರಾರಂಭದಿಂದ ಬೀಜನ ಯಾವ ರೀತಿ ನಾಟಿ ಮಾಡಬೇಕು, ಯಾಕೆಂದ್ರೆ ಬೀನ್ಸ್ ಬೀಜ ಮೊಳಕೆ ಮಾಡಿಸೋದು ಅಷ್ಟು ಈಸಿ ಅಲ್ಲ. ಮೊಳಕೆ ಬರ್ಸೋದು ಮತ್ತೆ ಅದಕ್ಕೆ ಪ್ರಾರಂಭದಲ್ಲಿ ಯಾವ ರೀತಿ ಟ್ರೈನ್ ಎಳಿಬೇಕು, ಈ ತರ ಕಾನ್ಸೆಪ್ಟ್ ಇದು. ಕೃಷಿನ ಪ್ರಾರಂಭದಲ್ಲಿ ಯಾವ ರೀತಿ ಮಾಡ್ಬೇಕಂತ ಅದ್ರ ಬಗ್ಗೆ ಬಾಲಕೃಷ್ಣ ಅಂತ ನಮ್ಮ ಯುವ ಕೃಷಿಕರು ಇದ್ದಾರೆ. ಮತ್ತು ಸಾಕಷ್ಟು ವಿಡಿಯೋಗಳನ್ನ ನಮ್ಮ ಚಾನಲ್ ವೀಕ್ಷಕರು ಕೊಟ್ಟಿದ್ದಾರೆ. ಈಗ ಮತ್ತೊಂದು ಅವರ ಕೃಷಿ ವಿಡಿಯೋಗೆ ನಮ್ಮ ವೀಕ್ಷಕರಿಗೆಲ್ಲ ಸ್ವಾಗತ. ನೋಡೋಣ ಸರ್. ನಮಸ್ಕಾರ. ನಮಸ್ಕಾರ ಸರ್. ಈಗ ನಮ್ಮ ವೀಕ್ಷಕರು ನೋಡ್ಬೋದು, ಬೀನ್ಸ್ ಕೃಷಿನಲ್ಲಿ ಪ್ರಾರಂಭದಿಂದ ಹೋಗೋಣ. ಈಗ ಇಲ್ಲಿ ಸುಮಾರು 20ರಿಂದ 25 ದಿನದ ಕೃಷಿ, ಬೀನ್ಸ್ ಕೃಷಿ. ಇಲ್ಲೇ ರೈತರು ಇದ್ದಾರೆ, ಮಾತಾಡ್ಸ್ಕೊಂಡು ಹಾಗೆ ಹೋಗೋಣ. ಹಾಗೆ ಹೋಗೋದೇನು ಬೇಡ, ಇಲ್ಲೇ ಕೂತ್ಕೊಂಡು ಇನ್ಫಾರ್ಮೇಶನ್ ತಗೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಈಗ ಬೀನ್ಸ್ ಕೃಷಿನಲ್ಲಿ ಬಂದಿದ್ದೀವಿ, ಪ್ರಾರಂಭದಿಂದ ಹೋಗೋಣ. ಈಗ ನೀವೆಲ್ಲ ಟೈನ್ ಎಳೆದು ರೆಡಿ ಮಾಡಿ ಗೂಟುಗಳೆಲ್ಲ ರೆಡಿ ಮಾಡ್ತಾ ಇದ್ರಲ್ವಾ? ಹೌದು ಸರ್. ಈಗ ಇದಕ್ಕೆ ಎಷ್ಟು ದಿನ ಆಗಿದೆ ಬೀನ್ಸ್ಗೆ? 25 ದಿನ ಆಗಿದೆ ಸರ್. ಕರೆಕ್ಟ್ ಆಗಿ? ಹೌದು ಸರ್. ಅದೇ ಬೀಜ ಯಾವ್ದು ಸೆಲೆಕ್ಟ್ ಮಾಡ್ಕೊಂಡಿದ್ರೆ? ಈಗ ಮರಳಿಡ ಸರ್. ಮರಳಿಡ. ಸರ್, ಮರಳಿಡ ನ್ಯಾಯಕ್ಕೆ ಬರಲ್ಲ, ಬೇಸಿಗೆನಲ್ಲಿ ಅಂತಾರೆ, ಕಾಯಿ ಮುದ್ದ ಕಮ್ಮಿ ಬರ್ತದೆ. ಬೇಸಿಗೆ ಅಂದ್ರೆ ಇನ್ನು ನೆಕ್ಸ್ಟ್ ತಿಂಗಳಿಂದ ಮಾರ್ಚ್ ಇಂದ ಆ ಕಡೆ ಬಿಸಿ ಜಾಸ್ತಿ ಆಗುತ್ತೆ, ಅವಾಗ ನ್ಯಾಯ ಬರಲ್ಲ. ಇಲ್ಲಿ ಸ್ವಲ್ಪ ಕೋಲ್ಡ್ ಇದೆಯಲ್ಲ, ಸ್ವಲ್ಪ ಪರವಾಗಿಲ್ಲ. 25 ದಿವಸ ಆಗ್ಬಿಟ್ಟದೆ. ಅದೇ ಇನ್ನೊಂದ್ 2 ತಿಂಗಳು ಆಯ್ತು. ಗಿಡನ ಡೆವಲಪ್ಮೆಂಟ್ ಚೆನ್ನಾಗಿದೆ, ಚೆನ್ನಾಗಿದೆ. ಸರ್, ಈಗ ಪ್ರಾರಂಭದಿಂದ ಹೋಗೋಣ. ಬೆಡ್ ಪ್ರಿಪರೇಷನ್ ಮಲ್ಚಿಂಗ್ ಪೇಪರ್ ಮಾಡಿದ್ರಲ್ವಾ? ಹೌದು ಸರ್. ಏನೇನ್ ಮಾಡಿದಿರ ಸರ್ ಬೆಡ್ ಪ್ರಿಪರೇಷನ್ಗೆ? ಮಣ್ಣಿಗೆ ನಾವು 19 DAP ಕೊಟ್ಟಿದ್ದೀವಿ. ಆಮೇಲೆ ನಾಟಿ ಗೊಬ್ಬರನು ಹೊಡೆದಿದ್ದೀವಿ. ನಮ್ದು ನಾಟಿ ಗೊಬ್ಬರನು ಹಾಕಿದ್ದೀರಾ? ನಾಟಿ ಗೊಬ್ಬರ ಹಾಕಿದ್ದೀವಿ. ಇವಾಗ ಫಸ್ಟ್ ಎಲ್ಲ ಮಲ್ಚಿಂಗ್ ಪೇಪರ್ ಮಾಡಿ ಎಲ್ಲ ನೀರೆಲ್ಲ ಬಿಡ್ಡೆಲ್ಲ ಚೆನ್ನಾಗಿ ತ್ಯಾಮ ಮಾಡಿ, ತ್ಯಾಮ ಆದ್ಮೇಲೆ ತ್ಯಾಮದ್ಮೇಲೆ ಬೀಜ ನಾಟಿ ಮಾಡಿದ್ದೀವಿ. ಸರ್, ಬೀಜ ಇವಾಗ ಜಾಸ್ತಿ ಜನ ಮೊಳಸೋದಕ್ಕೇನು ಆಗೋದಿಲ್ಲ, ಏನ್ ಕಾರಣ ಅದು ಅಂತ? ಅದು ತ್ಯಾಮ ಜಾಸ್ತಿ ಆಗದೆ ಏನು ಮಳೆ ಸರ್, ಅದು ಅಳ್ಸೋಗ್ಬಿಡ್ತದೆ. ಬೀನ್ಸು ಸೂಕ್ಷ್ಮ ಜಾಸ್ತಿ ಅಳ್ಸೋಗ್ಬಿಡ್ತದೆ. ತ್ಯಾಮಗ ಅದಕ್ಕೆ ಒಂದು ಅವರೇಜ್ ಆಗಿ ಇರ್ಬೇಕು ತ್ಯಾಮ. ಈಗ ನನ್ನ ಪ್ರಕಾರ ಬೀಜ ಫಸ್ಟ್ ತೇವ ಮಾಡ್ಬಿಟ್ಟು ಬೀಜ ನಾಟಿ ಮಾಡಿದ್ಮೇಲೆ ಮೊಳಕೆ ಬರೋವರೆಗೂ ನೀರ್ ಬಿಡಬಾರ್ದು ಅಂತ. ಬಿಡಬಾರ್ದು. ತ್ಯಾಮ ಜಾಸ್ತಿ ಆಗಿದ್ರೆ ಬೀಜ ಎಲ್ಲ ಅಳ್ಸೋಗ್ತದೆ, ಅದೇ ಕೊಳ್ತೋಗ್ಬಿಡುತ್ತಲ್ವಾ? ಕೊಳ್ತೋಗುತ್ತೆ. ಸುಮಾರು ಜನ ಅದ್ರಲ್ಲೇ ಎಡವುತ್ತಾರೆ. ಹೌದು. ಬೆಡ್ ಪ್ರಿಪರೇಷನ್ಗೆ ಸರ್ ಹೇಳಿದ್ರಲ್ಲ, ಗೊಬ್ಬರಗಳು ಯಾವ್ದು ಹಾಕಿದ್ದೀರಾ ಅಂತ ಹೇಳಿದ್ರಿ? 19 DAP ಮತ್ತೆ ನಾಟಿ ಗೊಬ್ಬರ ಹಾಕಿದೀವಿ ನಾವು. ಎಷ್ಟು ಹಾಕಿದ್ರಿ ಸರ್ ನೆಲಕ್ಕೆ? ನಾವು 1 ಮೂಟೆ DAP, 1 ಮೂಟೆ 19 ಹಾಕಿದೀವಿ. ಅರ್ಧ ಎಕರೆ ಬಯಲು ಬರ್ಬೋದು ಸರ್. ಆಮೇಲೆ ಇಲ್ಲಿ ನೋಡ್ದೆ ನೀವು ಬೀನ್ಸ್ ಇನ್ನ ಈಗ ಅಂಬುಗಳು ಬೆಳೀತಾ ಇದೆ, ಮತ್ತೆ ಇಲ್ಲಿ ಹಾಗಲಕಾಯಿನೂ ಊತ್ ಬಿಟ್ಟಿದ್ರಲ್ಲ, ಹೆಂಗೆ ಸರ್? ಒಂದೇ ಸಲ ಹಾಗಲಕಾಯಿ ಮತ್ತೆ ಬೀನ್ಸ್ ಕೂಡ ಎರಡು ಒಂದೇ ಸಲ ನಾಟಿ ಮಾಡಿದೀವಿ. ಒಂದೇ ಸಲ ನಾಟಿ ಮಾಡಿದೀರಾ? ಸರ್, ಅದು ನಾರ್ ಹಾಕ್ಸಿ ನರ್ಸರಿ ಕೊಟ್ಟು ನರ್ಸರಿಯಲ್ಲಿ ನಾರ್ ತಗೊಬಂದು ಹಾಗಲ್ ಬೀಜ ಮತ್ತೆ ಬೀನ್ಸ್ ಒಂದೇ ಸರಿ ನಾಟಿ ಮಾಡಿದೀವಿ. ಇವಾಗ ಬೀನ್ಸ್ 3 ತಿಂಗಳಿಗೆಲ್ಲಾನು ಫುಲ್ಲು ಕಂಪ್ಲೀಟ್ ಆಗ್ಬಿಡ್ತದೆ. ಆ ಟೈಮ್ಗೆ 3 ತಿಂಗಳ 2.5 ತಿಂಗಳ ಮೇಲೇನೆ ಇದು ಆಗಲಿ ಗಿಡ ನಮ್ಗೆ ಇಳುವರಿ ಬರೋದಕ್ಕೆ ಸ್ಟಾರ್ಟ್ ಆಗ್ತದೆ. ಹೌದು. ನಾವು ಮೇಲೆ ಸ್ಟಾಪ್ ವರ್ಗು ಹೋಗೋ ಗಂಟ ನಾವು ಒಂದು ಅಂಬೆ ಒಂದು ಬಿಡಲ್ಲ, ಎಲ್ಲ ಕಟ್ ಮಾಡ್ತೀವಿ ಕೆಳಗೆಯಿಂದ. ಸಿಂಗಲ್ ಅಂಬೆ ಬಿಡ್ತೀವಿ ನಾವು. ಸಿಂಗಲ್ ಅಂಬೆ ಬಿಟ್ಟಾಗ ನಮ್ಗೆ 2.5 ತಿಂಗಳ ಮೇಲೇನೆ ನಮ್ಗೆ ಸ್ಕ್ರಾಪ್ ಸ್ಟಾರ್ಟ್ ಆಗ್ತದೆ. ಹೌದು, ಲೇಟ್ ಬರೋದು. ಅದು ಹೌದು, ಲೇಟ್ ಬರೋದು. ಬೀನ್ಸ್ 3 ತಿಂಗಳಿಗೆ ಫುಲ್ ಕಂಪ್ಲೀಟ್ ಆಗ್ತದೆ. 3 ತಿಂಗಳಿಗೆ ಕಂಪ್ಲೀಟ್ ಆಗ್ಬಿಡುತ್ತೆ. ಇದು ಸ್ಕ್ರಾಪ್ ಬರೋ ಪಾಟಿಗೆ ಬೀನ್ಸ್ ಕಂಪ್ಲೀಟ್ ಆಗ್ತದೆ, ಆಮೇಲೆ ಆಗಲಿ ಗಿಡ ಸ್ಟಾರ್ಟ್ ಆಗ್ತದೆ. ಆತರ ಫಸ್ಟ್ ಕ್ರಾಪ್ ಮಾಡ್ಬಿಟ್ಟಿದ್ದೀರಾ? ಫಸ್ಟ್ ಇಂದಾನೆ ನಾವು ಪ್ಲಾನ್ ಮಾಡಿ 2 ಬೆಳೆ ಮಾಡ್ಬೇಕಂತ
ಪ್ಲಾನ್ ಮಾಡಿ ಇದು ಎಷ್ಟು ದೂರಕ್ಕೆ ಒಂದು ಗಿಡ ಊತಿದ್ರಿ ಸರ್ ಹಾಗಲಕಾಯಿ ಗಿಡ? 4 ಅಡಿಗೆ ಒಂದು ಗಿಡ ಊತಿದ್ವಿ ಸರ್. ನೋಡ್ಬೋದು ನಮ್ಮ ವೀಕ್ಷಕರು ನೋಡಿ, ಇದನ್ನು ಬಳ್ಳಿ ಮೇಲ್ಗಡೆ ಹೋಗೋದ್ರಿಂದ 4 ಅಡಿಗೆ ಒಂದು ಗಿಡ. ಹೌದು. ಮಾಮೂಲಿ ಸಾಲ್ ಪ್ರತಿ ಸಾಲ ಊತಿದ್ದೀರಾ? ಸಾಲ್ ಬಿಟ್ಟು ಸರ್ ಸಾಲ್ ಬಿಟ್ಟು ಸಾಲ್ ಊತಿದ್ದೀರಾ? ಯಾಕೆಂದ್ರೆ 4 ಅಡಿಗೆ ಸಾಲ ಹಾಕಿದೀವಿ. ಇವಾಗ ಸಾಲ್ ಬಿಟ್ಟು ಸಾಲ ಅಂದ್ರೆ 8 ಅಡಿ ಬರ್ತದೆ ಆಗಲಿಗೆ 8 ಅಡಿ. ಹೌದು. ಆಮೇಲೆ ಸರ್ ಇದು ಸಾಮಾನ್ಯ ಬೀನ್ಸ್ ನ ಡಬಲ್ ಗೂಟ ಹಾಕೋದನ್ನ ನೋಡಿದೀನಿ, ನೀವೆಲ್ಲ ಸಿಂಗಲ್ ಗೂಟನೇ ಹಾಕಿದ್ರಲ್ಲ, ಕಾರಣ ಏನು ಸರ್? ಅವಶ್ಯಕತೆ ಇಲ್ಲ ಅಂತ ಅವ್ರು ಕರೆಕ್ಟಾಗಿ ಪ್ಲಾನ್ ಮೇಲೆ ಮಾಡಿದ್ರೆ ಸೈಡ್ ಅಲ್ಲಿ ಎಲ್ಲ ಗೊತ್ತುಗಳು ಚೆನ್ನಾಗಿರೋ ಮರಗಳು ಎಲ್ಲ ಹಾಕಿ ಸೈಡ್ ಗೂಟ ಕರೆಕ್ಟಾಗಿ ಇದ್ರೆ, ದಪ್ಪ ಗೂಟ ಇದ್ರೆ ಅದು ಯಾವುದೇ ಕಾರಣಕ್ಕೂ ಸಿಂಗಲ್ ಗೂಟನೇ ಸಾಕು ಸರ್. ಅದು ಸ್ವಲ್ಪ ಸೈಡ್ ಅಲ್ಲಿ ಏನ್ ಮಾಡ್ಬೇಕಂತ ತೋರಿಸ್ತೀರಾ? ನಮ್ಮ ಏನ್ ಮಾಡಿದ್ದೇವೆ ನಾವು, ಸೈಡ್ ಅಲ್ಲೆಲ್ಲ ದಪ್ಪ ಮರ ಹಾಕಿದ್ವಿ, ದಪ್ಪ ಪೋಲ್ಸ್ತರ ಮರ ಹಾಕಿದೀವಿ. ಬಾರ್ಡರ್ಗಳಿಗೆ ಬಲವಾಗಿರೋದು ಹಾಕಿದೀರಾ? ಹೌದು, ಬಾರ್ಡರ್ ಬಲವಾಗಿರೋದು ಹಾಕಿ ಗಾಳಿ ಗಿಳಿ ಏನೇ ಬರ್ಲಿ ಇದು ರೋಪ್ ತರ ಇರೋದು ಹಾಕಿದ್ವಿ. ಇದು ವೈರ್ ಸ್ಟ್ರೆಂತ್ ಆಗಿರೋದಲ್ಲ, ಇದು ಗಾಳಿ ಬಂದ್ರೆ ಏನಾಗಲ್ವಾ? ಕಟ್ಟಾಗಲ್ಲ, ಇದು ಕಂಬಿ ತರ ಇರುತ್ತೆ, ಕಟ್ಟಾಗಲ್ಲ, ಯಾವುದೇ ಕಾರಣಕ್ಕೂ ಕಟ್ಟಾಗಲ್ಲ, ಸ್ಟ್ರಾಂಗ್ ಇರುತ್ತೆ. ಮತ್ತೆ ಲಾಸ್ಟ್ ಅಲ್ಲಿ ಪೋಲ್ಸ್ ತರ ಗೊತ್ತು, ಒಂದೊಂದು ಮಳ ಮಾಡಿ ಭೂಮಿ ಒಳಗಡೆ 2 ಅಡಿ ಇಳಿಸಿದೀವಿ. ಗೊತ್ತು, 2 ಅಡಿ ಒಳಗೆ ಹಾಕಿದ್ವಿ. ಹೌದು, 2 ಅಡಿ ಒಳಗೆ ಹಾಕಿದೀವಿ. ಎಷ್ಟೇ ಗಾಳಿ ಮಳೆ ಬರ್ಲಿ ಇದು ಯಾವುದೇ ಕಾರಣಕ್ಕೂ ಸೈಡ್ ಅಲ್ಲಿ ಟೆಂತ್ ಆಗಿದ್ರೆ ಸೆಂಟ್ರಲ್ಲಿ ಯಾವುದೇ ಕಾರಣಕ್ಕೂ ಸಪ್ರ ಬುಗ್ಗಲ್ಲ. ಅಂದ್ರೆ ಡಬಲ್ಗೂ ಹಾಕೋ ಅವಶ್ಯಕತೆನೇ ಇಲ್ಲ ಅಂತ ನಿಮ್ ಪ್ರಕಾರ? ಅದು ಖಾಲಿ ವೆಯ್ಟ್ ಎತ್ಕೊಂಡಿದೆ ಸಾಕು ನಮ್ಗೆ. ಅದೇನ್ ಆ ಕಡೆ ಈ ಕಡೆ ಯಾವ ಕಡೆನೂ ಬರಲ್ಲ ನಾವು, ಆ ಕಡೆ ಸೈಡ್ ಈ ಕಡೆ ಸೈಡ್ ಎಲ್ಲಾನು ಫುಲ್ ಗ್ರಿಪ್ ಮಾಡಿದೀವಿ ನಾವು. ಗೊತ್ತಿದ ಮೇಲೆ ಇದೆಲ್ಲ ಇದ್ರ ಮೇಲೆ ಇರುತ್ತೆ ಲೋಡ್. ಹೌದು. ಬಲವ ಅಂಚಲ್ಲಿ ನಮ್ಮ ಅಂಚೆಗಳಲ್ಲಿ ಬಲವಾಗಿರೋದು ಹಾಕೊಂಡಿದ್ದಾರೆ ಮರಗಳ ತರ, ಒಳಗೆ ಮಿಡ್ಲಲ್ಲಿ ಕೊಟ್ಕೊಂಡಿದ್ದಾರೆ ಸರ್. ಆಮೇಲೆ ಇದು ಬೀನ್ಸ್ಗೆ ಎಳೆಯೋದಕ್ಕೆ ತಂಗೂಸ್ ಯಾವ ತರ ಫಾರ್ಮೆಟ್ ಅಂತ ಕೆಲವರು ಕೇಳಿದ್ರು. ಫಸ್ಟ್ ತಂಗೂಸ್ ಒಂದ್ ಲೈನ್ ನೆಲದಲ್ಲಿ ಹಾಕೊಂಡಿರ್ತೀರಲ್ವಾ? ಹೌದು ಸರ್. ಇದು ಜಿಗ್ಜಾಗ್ ಟೈಪ್ ಅಲ್ಲಿ ಎಳೆಯೋದು. ಹೌದು, ಒಂದೇ ಟೈನ್ ಅಲ್ಲಿ ನಾವು ರೌಂಡ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಕೆಳಗೆ ತಂಗೂಸು ಮೇಲೆ ತಂಗೂಸಿಗೆ ರೌಂಡ್ ಮಾಡ್ತಾ ಇದ್ರೆ ಅದೇ ಜಿಗ್ಜಾಗ್ ಟೈಪ್ ಬರ್ತದೆ. ಒಂದು ಕೆಳಕ್ಕೆ ಒಂದು ಉಲ್ಟಾ ಮೇಲ್ಗಡೆಯಿಂದ ಕೆಳಕ್ಕೆ ಈ ತರ ಜಿಗ್ಜಾಗ್ ಅಲ್ಲಿ ನೋಡ್ಬೋದು. ನಾವು ಟೈನ್ ಹೆಂಗೆ ಎಳೆಯೋದು ಅಂತ ತೋರಿಸಿದ್ರು, ಕೇಳಿ ಅಂತ ಕೆಲವರು ತೋರಿಸಿ ಅಂತ ಹೇಳಿದ್ರು. ಅದ್ ನೋಡಿ ಈ ತರ ಇದ್ ಮಾಡ್ತಾರೆ ಸರ್. ಇಲ್ಲಿಗೆ ಫಸ್ಟ್ ಇಲ್ಲಿಗೆ ಎಳ್ಕೊಂಡಿದೀರಾ? ಹೌದು. ಈ ಬೆಳೆ ಮೇಲಕ್ಕೆ ಹೋದ್ಮೇಲೆ ಮತ್ತೆ ಇಲ್ಲಿಂದ ಇಲ್ಲಿಗೆ ಹಾಕ್ತಿರಿ, ಇಲ್ಲಿಂದ ಅಲ್ಲಿ ಫಸ್ಟ್ ಒಂದೇ ಸ್ಟೆಪ್ ಒಂದೇ ಸಲ ಆಗ್ಬಿಟ್ರೆ ಈಗ ನೇಕ್ ಆಗ್ತಂದ್ರೆ ಇವಾಗ ಗಾಳಿ ಅದು ಇದು ಇರ್ತಾವಲ್ಲ ಅದೆಲ್ಲ ಟೈನ್ ಒಂದ್ ಹತ್ರ ಉಡ್ಡೆ ಬಂದ್ಬಿಡ್ತೈತೆ. ಆತರ ಇದು ಹೈಟ್ ಜಾಸ್ತಿ ಆಗ್ತಲ್ಲ, ಉಡ್ಡೆ ಬಂದ್ಬಿಡುತ್ತೆ. ಅದಕ್ಕೆ ಹತ್ರ ಇದ್ರಾಗ ಡಿಸೆಷನ್ ಅವಾಗ ಅಷ್ಟೊಂದು ಉಡ್ಡೆ ಬರಲ್ಲ, ಗ್ರಿಪ್ ಇರ್ತೈತೆ. ಇಲ್ಲಿ ಅಂಬು ಇಲ್ಲಿ ಬರೋ ಸ್ಟಾರ್ಟ್ ಆದಾಗ ಇಲ್ಲಿಂದ ಇನ್ನೊಂದು ಸ್ಟೆಪ್ ಇಲ್ಲಿ ಆಗ್ತಿರ್ತೇನೆ ಅದ್ರ ಮೇಲಕ್ಕೆ. ಇದು ಮೇಲೆ ಚಪ್ರ ತರ ಆ ಕಡೆ ಈ ಕಡೆ ಸಾಲಿಗೆ ಹಾಕೋ ಅವಶ್ಯಕತೆ ಏನಾದ್ರು ಇದೆ? ಬರುತ್ತೆ ಸರ್, ನೋಡಿ ಅಲ್ಲೆಲ್ಲ ಹಾಕಿದೀವಿ. ಅಂದ್ರೆ ಗಿಡ ಡೆವಲಪ್ಮೆಂಟ್ ನೋಡ್ಕೊಂಡು ಮಾಡೋದು, ಫುಲ್ ಕವರ್ ಆಗ್ತದಲ್ಲ, ಅಂಬ ಹರಿತದಲ್ಲ, ಅವಾಗ ನೋಡಿ ಈ ಕಡೆ ಈ ತಂಗುಸಿಂದ ಈ ತಂಗುಸಿಗೆ ಹಿಂಗೆ ಈ ಟೈನ್ ಯಾವ ತರ ಹಾಕಿದಿರೋ ಇದೇ ತರ ನಾವು ಮೇಲ್ಗಡೆನು ಇದಕ್ಕೆ ಸ್ಟಾಪ್ ಹಾಕ್ತಿವಿ. ಮೇಲೆ ಟಾಪ್ ರೆಡಿ ಮಾಡ್ಬೇಕು, ಮೇಲೆಲ್ಲ ಹಬ್ಬುತ್ತಲ್ವಾ? ಹೌದು. ಸರ್, ಇದು ಅಂದ್ರೆ ಬೀನ್ಸ್ ಇವಾಗ ಮರಳಿಡ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ? ನಾವು ಮಾಡೋದ್ರ ಮೇಲೆ ಆ ಬೆಳೆ ಇರುತ್ತೆ ವೀಕ್ಷಕರೇ. ನೋಡಿ, ಈಗ ಚಳಿಗಾಲದಲ್ಲಿ ಮರಳಿಡ ಬೇಸಿಗೆನಲ್ಲಿ ಆಗಲ್ಲ ಅಂದ್ಬಿಟ್ಟು ಯಾರೋ ಚಾಲೆಂಜ್ ಮಾಡಿ ಕಾಮೆಂಟ್ ಮಾಡಿದ್ರು. ಇಲ್ಲಿ ಬೆಳೆ ನೋಡಿ ಯಾವ ರೀತಿ ಇದೆ ಅಂತ. ಬೆಳೆ ಈ ರೀತಿ ಬಂದ್ರೆ ಬೆಳೆ ಕಾಯಿ ಯಾಕೆ ಬರೋದಿಲ್ಲ ಅಲ್ವಾ ಸರ್? ಬೆಳೆ ಚೆನ್ನಾಗಿ ಮಾಡಿದ್ರೆ ಕಾಯಿ ಆಟೋಮೆಟಿಕ್ ಆಗಿ ಬಂದೇ ಬರುತ್ತೆ. ಪೇಪರ್ ಆಗಿದ್ರೆ ಸ್ವಲ್ಪ ಹಾಗೆ ಆಗುತ್ತೆ ಸರ್, ಸ್ವಲ್ಪ ನೀರ್ ಚೆನ್ನಾಗಿ ಬಿಡಬೇಕು. ಇವಾಗ ಟೆಂಪರೇಚರ್ ಜಾಸ್ತಿ ಇರುತ್ತೆ, ನೀರ್ ಚೆನ್ನಾಗಿ ಕೊಟ್ಟರೆ ನಾವು ನೀರು ಇರಿಗೇಷನ್ ಎಲ್ಲಾನು ಪೇಪರ್ ಅಲ್ಲಿ ಆಗುತ್ತದೆ. ಓಪನ್ ಫೀಲ್ಡ್ ಅಲ್ಲಿ ಆಗ್ಬಿಟ್ರೆ ಸ್ವಲ್ಪ ವಾತಾವರಣ ಸರಿ ಇರಲ್ಲ, ಬಿಸಿ ಜಾಸ್ತಿ ಆಗ್ತದೆ. ಇವಾಗ ಬಿಸಿ ಜಾಸ್ತಿ, ವಾತಾವರಣ ಟೆಂಪರೇಚರ್ ತುಂಬಾ. ಪೇಪರ್ ಒಳಗಡೆ ಮುಂಚಿನ ಪೇಪರ್ ಒಳಗಡೆ ಒಂದೇ ವಾತಾವರಣ ಇಟ್ಕೊಂಡಿರ್ತದೆ, ತ್ಯಾಮ ಬಿಡಲ್ಲ ಯಾವಾಗೂ. ಸರ್, ಈಗ ಹಾಗಲಕಾಯಿ ಯಾವ್ದು ವೆರೈಟಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ನೀವು? ಇದು ವೆರೈಟಿ ಯಾವ್ದು ಸರ್? ಈಸ್ಟ್ ವೆಸ್ಟ್ ಅಲ್ಲಿ ಪ್ರಗತಿ ಅಂತ ಸರ್ ಇದು ಹಾಗಲಕಾಯಿ. ಇದು ತುಂಬಾ ವೆರೈಟಿ. ಈಸ್ಟ್ ವೆಸ್ಟ್ ಅಲ್ಲೇ ತುಂಬಾ ತರಕಾರಿಗಳು ಸೆಲೆಕ್ಟ್ ಮಾಡ್ಕೋದು ಫಾರ್ಮರ್ಸ್ ಅಲ್ವಾ? ಅದರಲ್ಲಿ ಒಳ್ಳೊಳ್ಳೆ ವೆರೈಟಿಗಳಿದೆ ಅಂತ. ಸರ್, ಅದೇ ಈಗ ಈ ಕ್ರಾಪ್ 2 ಕ್ರಾಪ್ ಆಯ್ತು, ಇಂಟರ್ ಕ್ರಾಪ್. ಮತ್ತೆ ಬಳ್ಳಿಗಳು ಮೇಲ್ಗಡೆಗೆ ಅದು ಸ್ಟ್ರೈಟ್ ಬಿಡೋದಲ್ವಾ? ಕಟ್ ಮಾಡಿ ಸರ್, ಕೆಳಗಡೆ ಎಲ್ಲಾನು ಅಂಬು ಬರ್ತಲ್ಲ ಲಾಕು, ಅದೆಲ್ಲಾನು ಬಿಡಲ್ಲ. ಒಂದೇ ಅಂಬು ಬಿಡ್ತೀವಿ ನಾವು, ಸ್ಟಾಪ್ ವರ್ಗು ಒಂದೇ ಅಂಬು. ಎಷ್ಟು ಗಿಡಕ್ಕೆ ಏನ್ ರೇಟ್ ಸರ್? ಇದು ನರ್ಸರಿನಲ್ಲಿ ಬಿಡಿಸಿರೋದು ನೀವು? ನಮ್ಗೆ 3 ರೂಪಾಯಿ ಖರ್ಚು ಬಂದಿದೆ ಸರ್ ಒಂದು ಗಿಡಕ್ಕೆ. ನೀವೇ ಬೀಜ ಕೊಟ್ಟು ಬಿಡಿಸಿರೋದು? ನಾವೇ ಬೀಜ ಕೊಟ್ಟು ಎಲ್ಲ ಬೀಜದು ಅವರು ಲೇಬರ್ ಎಲ್ಲ ಸೇರಿ 3 ರೂಪಾಯಿ ಖರ್ಚು ಬಂದಿದೆ ಒಂದು ಗಿಡಕ್ಕೆ. ಒಟ್ಟಲ್ಲಿ ಇದು ಅರ್ಧ ಎಕರೆನಲ್ಲಿ ಮಾಡಿರೋ ಕೃಷಿ. ಬೀನ್ಸ್ ಆದ ತಕ್ಷಣ ನಿಮ್ಗೆ ಹಾಗಲಕಾಯಿನಲ್ಲೂ ಇನ್ಕಮ್ ಸ್ಟಾರ್ಟ್ ಆಗುತ್ತಲ್ವಾ? ಅದ್ಭುತ ಸರ್, ಒಳ್ಳೆ ಐಡಿಯಾ ಇದು. ಸಾಮಾನ್ಯವಾಗಿ ನಿಮ್ಮ ಇದು ಅಂದ್ರೆ ಈಗ ಮಿಶ್ರ ಕೃಷಿ ಅಂತರ್ ಬೆಳೆ ಇದರಲ್ಲಿ ಬಾಳೆ ಕೃಷಿನಲ್ಲಿ ನೋಡಿಸಿದ್ರಿ ನಿಮ್ಮ ಟ್ಯಾಲೆಂಟ್ ಯಾವ ರೀತಿ ಇದೆ ಅಂತ ನಮ್ಮ ವೀಕ್ಷಕರಿಗೆ. ಇವಾಗ ಇದರಲ್ಲಿ ಬೀನ್ಸ್ ಅಲ್ಲೂ ನೋಡಿದ್ರಲ್ಲ ವೀಕ್ಷಕರೇ, ಇವರು ಅಂತಿಂತ ಫಾರ್ಮರ್ ಅಲ್ಲ, ಒಂದೇ ಕೃಷಿನಲ್ಲಿ 2-3 ಬೆಳೆ ಒಂದೇ ಬಾರಿಗೆ ಹೇಗೆ ತಗೊಳ್ಳೋದು ಅಂತ ಸುಮಾರು ವಿಡಿಯೋಗಳು ಇಂಟರ್ ಕ್ರಾಪಿಂಗ್ ಅಲ್ಲಿ
ಬೆಸ್ಟ್ ಎಕ್ಸಾಂಪಲ್ ಇವರು ಐಡಿಯಾಗಳು. ಇವರು ಅದಕ್ಕೆ ಹೇಳೋದು, ಬೆಳೆ ಒಂದೇ ಆದ್ರೂ ಬುರುಡೆ ಒಂದೇ ಇರ್ಬೋದು, ಅದರಲ್ಲಿ ಮೆದುಳು ಒಬ್ಬರಿಂದ ಒಬ್ಬರಿಗೆ ಬೇರೆ ಬೇರೆ ಇರುತ್ತೆ, ಯೋಚನೆ ಮಾಡೋ ಶಕ್ತಿ ವಿಭಿನ್ನ, ಬೆಳೆ ಮಾಡೋ ರೀತಿ ಎಲ್ಲ ವಿಭಿನ್ನ ಇರುತ್ತೆ ಅನ್ನೋದಕ್ಕೆ ಇವರೇ ಬೆಸ್ಟ್ ಎಕ್ಸಾಂಪಲ್. ಈ ಕಡೆ ಅಲ್ಲಿ ನೋಡಿದ್ರೆ ಬಾಳೆಕಾಯಲ್ಲಿ ಸೊಪ್ಪುಗಳನ್ನ ಬೆಳ್ಕೊಂಡು ಮತ್ತೆ ಹೂವಲ್ಲಿ ಬೆಳ್ಕೊಂಡು ಆಗೋ ಖರ್ಚನ್ನು, ಮುಂದೆ ಬರೋ ಖರ್ಚನ್ನೆಲ್ಲ ಮಾಡಿಬಿಟ್ರು. ಇಲ್ಲಿ ನೋಡಿದ್ರೆ ಬೀನ್ಸ್ ಅಲ್ಲಿ ಹಾಗಲಕಾಯಿ, ಆಲ್ಮೋಸ್ಟ್ ಟೊಮೊಟೊನಾರು ಒಂದೊಂದು ಇದೆಯಲ್ಲ ಸರ್ ಮನೆಗಂತಾನೆ, ಮನೆಗಂತಲ್ಲ ಅದಾದ ಪಕ್ಕದಲ್ಲಿ ಅದು ಇರ್ಲಿ, ಟೊಮೊಟೊ ಇದು ಪಿಕಪ್ ಆಗಿ ಮೇಲೆ ಸ್ಟಾಪ್ ಅರ್ಲೋ ಪಾಟ್ಗೆ ಇದನ್ನು ಸಾಂಪಲ್ ಸ್ಟಾರ್ಟ್ ಆಗಿರ್ತದೆ. 2.5 ತಿಂಗಳ 3 ತಿಂಗಳ ಆಗ್ತದಲ್ಲ, ಆಗ್ಲಿ ಗಿಡ ಪಿಕಪ್ ಆಗೋ ಪಟ್ಕೆ ಅನ್ನೋ ಪಟ್ಕೆ ಇದು ಆದ್ ಮಾತ್ರ ಆಗ್ಲಿ ಅಂತ ನಾವು ಟೊಮಾಟೊ ನಾಟಿ ಮಾಡಿದ್ದೆ ಅದ್ರ ಪಕ್ಕದಲ್ಲಿ. ನೋಡಿದ್ರಲ್ಲ, ಈ ರೀತಿ ಕೃಷಿ ಮಾಡೋದು ವಿಭಿನ್ನವಾಗಿ ಒಬ್ಬೊಬ್ರು ಯೋಚನೆ ಮಾಡಬೇಕು, ಅವಾಗ ಮಾತ್ರ ನಾವು ಆಗೋ ಲಾಸಿನ ತಪ್ಪಿಸ್ಕೊಳ್ಳೋದಕ್ಕಾಗೋದಲ್ಲ ಸರ್. ಹೌದು ಸರ್. ಮತ್ತೆ ಕೆಲವ್ರು ಹೇಳ್ತಾರೆ ಬೀನ್ಸ್ ಆಗೋದ್ಮೇಲೆ ಕೊಯ್ದಾಕಿ ಹಾಗಲಕಾಯಿ ಮಾಡೋದು ಸ್ಟಾರ್ಟ್ ಮಾಡ್ತಾರೆ. ಅವಾಗ ಏನಾಗಿತ್ತು ಅಂದ್ರೆ ನಾವು ಅದಕ್ಕೂ ಹೇಳ್ತೀವಿ ಸೊಲ್ಯೂಷನ್ ಏನಂದ್ರೆ, ಬೀನ್ಸ್ ಆಗೋದ್ಮೇಲೆ ನಾವು ಇನ್ನೊಂದ್ ಬೆಳೆ ಹಾಕ್ತೀರಂದ್ರೆ ಈಗ ಬೆಡ್ ಎಲ್ಲ ನೆಲ ಎಲ್ಲ ಜಾಮ್ ಆಗಿರ್ತದೆ, ಅದೆಲ್ಲ ಒಂಥರ ಹಳೆ ಭೂಮಿ ಆಗಿರ್ತದೆ, ಇದು ಬೇರೆಲ್ಲ ಹೋಗಿ ನೆಲ ಹಾಳಾಗಿರ್ತದೆ, ನೆಲ ಗಟ್ಟಿ ಆಗ್ಬಿಟ್ಟು ಈ ಬೇರೆ ಎಲ್ಲ ಹೋಗಿ ಆಮೇಲೆ ಬೆಳೆ ಬೇರೆ ಬೆಳೆ ಆಗ್ಬೋದು, ಆದ್ರೆ ಆಗದ್ರೇನು ಬೆಳೆ ಯಾವಾಗ ಆಗಲ್ಲ, ಬೆಳೆ ಅಷ್ಟೊಂದು ಈಳ್ ಬರಲ್ಲ. ನಾವ್ ಮಾಡ್ತಾನೆ ಇರ್ತೀರಿ, ಅದೇ ಬೆಳೆ ಮಾತ್ರ ಬರಲ್ಲ, ಆಗಲ್ಲ. ನಾವ್ ಎಲ್ಲ ಮಾಡಿದೀವಿ, ಬೆಳೆ ಆಗಿಲ್ಲ ಅಂತಾರೆ. ಯಾಕಾಗಿಲ್ಲ? ಹೊಸ ಭೂಮಿಗೆ ನಾವು ಉತ್ತು ಒಣಗಿಸಿ ಚೆನ್ನಾಗಿ ಗೊಬ್ಬರ ಕೊಟ್ಟು ಫಸ್ಟ್ ಅಲ್ಲೇ ಬೆಳೆ ಚೆನ್ನಾಗಿ ಬರೋದು, ಇಳುವರಿ ಆಗ್ಲಿ, ಬೆಳೆ ಡೆವಲಪ್ಮೆಂಟ್ ಆಗ್ಲಿ ಬರೋದು. 3 ತಿಂಗಳ ಒಂದ್ ಬೆಳೆ ಬೆಳ್ಕೊಂಡ್ಬಿಟ್ಟು ತಿರುಗಿ ನಾವು ಅದೇ ಪೇಪರ್ ಇದೆ, ಅದೇ ಕಡ್ಡಿಗಳಿದೆ, ಟೈನ್ ಇದೆ, ತಂಗುಸ್ ಇದೆ, ನಮ್ ಕ್ಲಾಸ್ ಆಗ್ತಾನೆ ಅಂತ ಫಸ್ಟ್ ಅಲ್ಲೇ ಮಾಡಲ್ಲ. ಆಮೇಲೆ ಬೆಳೆ ಬೆಳ್ಕೊಂಡ್ಮೇಲೆ ಮಾಡಕ್ ಹೋದ್ರೆ ಈಗ ಅದು ಬೆಳೆ ಆಗೋದಿಲ್ಲ. ಅದೇ ಇವಾಗ ಸಾಮಾನ್ಯ ಗಾದೆನೇ ಐತಲ್ಲ, ಹಳೆ ಗೋಡಕ್ಕೆ ಮಣ್ಣು ಮೆತ್ತದ್ದು, ಅಜ್ಜಿಗೆ ಶೃಂಗಾರ ಮಾಡೋದು ಎರಡು ಒಂದೇ ಅಂತ, ಆ ತರ ಆಗ್ಬಿಡುತ್ತಲ್ವಾ. ಅದು ಫಸ್ಟ್ ಅಲ್ಲೇ ಮಾಡಿದ್ರೆ ಅದು ಒಂದು ಬೆಳೆ ಖಾಲಿ ಆಗಿ ಇನ್ನೊಂದು ಬೆಳೆ ಸ್ಟಾರ್ಟ್ ಆಗ್ಬೇಕು, ಯಾವ ಬೆಳೆ ಆಗ್ಬೇಕು, ಯಾವ ಬೆಳೆ ಬೇಗ ಆಗೋತದೆ ಅನ್ನೋದು ಐಡಿಯಾ ಮಾಡ್ಕೊಂಡು ಫಸ್ಟ್ ಅಲ್ಲೇ ಮಾಡ್ಬೇಕು. ಫಸ್ಟ್ ಪ್ಲಾನ್ ಮಾಡಿದ್ರೆ ಅದು ಬೆಳೆನೂ ಚೆನ್ನಾಗಿ ಬರುತ್ತೆ. ಆದ್ರೆ ನಮ್ಗೆ ಎಲ್ಲ ಖರ್ಚುನು ಅದೇ ಒಂದೇ ಖರ್ಚಲ್ಲಿ ಡಬಲ್ ಬೆಳೆ ಮಾಡ್ಬೋದು ನಾವು. ಹೌದು. ಆಮೇಲೆ ನಾವು ಲಾಸ್ಟ್ ಅಲ್ಲಿ ಮಾಡ್ತೀರಿ, ಇನ್ನೊಂದ್ ಬೆಳೆ ಇದಾಗ್ಬಿಡ್ಲಿ ಆಮೇಲೆ ಮಾಡ್ತೀನಿ ಅಂದ್ರೆ ಈಗ ಅವಾಗ ನೆಲದಲ್ಲಿ ಏನು ಸಾರ ಇರಲ್ಲ ನಿಮ್ಗೆ, ಎಲ್ಲ ಈ ಬೆಳೆ ತಿಂದಾಕಿರ್ತಾರೆ. ಮತ್ತೆ ಅದನ್ನ ಪಿಕಪ್ ಮಾಡಿ ಆಗುತ್ತಿಲ್ಲ ಅಂತ ನೋಡೋದಕ್ಕೆ 2 ತಿಂಗಳು ಬೇಕು. 2 ತಿಂಗಳ 3 ತಿಂಗಳ ತಗೊಂತಲ್ಲ ಹಂಗ್ ಬೆಳೆ ಆದ್ರೆ 3 ತಿಂಗಳು ಆದ್ಮೇಲೆ ಏನ್ ಅನ್ಕೊಳ್ಳೋದು, ಬೆಳೆನಲ್ಲಿ ಬೆಳೆ ಕಿತ್ತಾಕಿದ್ದಕ್ಕೆ ಆಗಿಲ್ಲ ಅಂತ ಅನ್ಕೊಂತಾರೆ. ಅಷ್ಟೊಂದು ಟೈಮ್ ವೇಸ್ಟ್, ಕಾಸು ವೇಸ್ಟ್, ಬೆಳೆನಾಗಿಲ್ಲ, ನೀರು ವೇಸ್ಟ್, ಎಲ್ಲ ವೇಸ್ಟ್. ಈ ಗೂಟುಗಳು ಒಣಕೊಂಡಿರುತ್ತೆ, ದಾರನೂ ಒಣಕೊಂಡಿರುತ್ತೆ. ಸರಿ ಸರ್, ಈಗ ಮಿಶ್ರ ಕೃಷಿನಲ್ಲಿ ಇದು ಅದ್ಭುತವಾದ ಮಾಹಿತಿ ಕೊಟ್ಟಿದ್ದೀರಾ. ಇದರ ರಿಸಲ್ಟ್ ಹೆಂಗ್ ಬರುತ್ತೆ ಅನ್ಬಿಟ್ಟು ನಮ್ಮ ವೀಕ್ಷಕ ನೆಕ್ಸ್ಟ್ ವಿಡಿಯೋದಲ್ಲಿ ತೆಗಿತೀರಿ. ನಮ್ಗೆ ಯಾವ ತರ ಮಾಡ್ಬೇಕು ಅನ್ನೋ ಐಡಿಯಾ ಇದೆ. ಅದೇ ಬಾಳೆ ಕೃಷಿನಲ್ಲಿ ಮಾಡ್ತಾ ಇದೀವಿ ನಾವು. ಬಾಳೆ ಕೃಷಿನಲ್ಲಿ ನಿಮ್ಮ ಟ್ಯಾಲೆಂಟ್ ನೋಡಿದೀವಿ, ಇದ್ರಲ್ಲೂ ನಿಮ್ ಟ್ಯಾಲೆಂಟ್ ಹೇಗೆ ವರ್ಕ್ ಆಗಿದೆ ಮತ್ತೆ ಯಾವ ರೀತಿ ಫಲ ಕೊಟ್ಟಿದೆ ಅಂತ ತೋರಿಸ್ಬೇಕು ಸರ್. ಬರ್ತೀವಿ ಖಂಡಿತ ವಿಡಿಯೋ ಮಾಡೋದಕ್ಕೆ. ಇಷ್ಟು ಮಾಹಿತಿ ಬೇಸಿಕ್ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ನಿಮ್ಗೆ ನಿಮ್ ಚಾನಲ್ ಕಡೆಯಿಂದ ಥ್ಯಾಂಕ್ ಯು ಸರ್. ನಮಸ್ಕಾರ. ಥ್ಯಾಂಕ್ ಯು ಸರ್.